ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ 2ನೇ ಅಧ್ಯಾಯವಾಗಿರ್ತಕ್ಕಂಥ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎನ್ನುವ ಒಂದು ಪಾಠದ ಪಠ್ಯಪೂರಕ ಪ್ರಶ್ನೆಗಳು, ಅಂದರೆ ಪಾಠದ ಒಳಭಾಗದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದಕ್ಕೆ ಸರಳ ಮತ್ತು ಸುಲಭವಾದಂಥ ಉತ್ತರಗಳನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪೂರ್ತಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ವಸ್ತು ಎಂದರೇನು? ಕ್ವಶನ್ ನೋಡಿ, ವಸ್ತು ಎಂದರೇನು ಅಂತ ಇದೆ. ವಸ್ತುವು ದ್ರವ್ಯದ ಶುದ್ಧ ರೂಪವಾಗಿದೆ. ಓಕೆ, ದ್ರವ್ಯ ಅಂದರೆ ಅದರಲ್ಲಿ ಏನು ಬರ್ಬೋದು? ಘನ, ದ್ರವ, ಅನಿಲ ಮತ್ತು 4ನೇ ಸ್ಥಿತಿಯಾದಂಥ ಪ್ಲಾಸ್ಮಾ ಕೂಡ ಬರ್ಬೋದು. ಓಕೆ, 4 ಅಂಶಗಳು ಸೇರಿ ನಾವೇನು ತಗೊಳ್ತೇವೆ? ವಸ್ತು ಎಂದರೆ ಅಂತ ಕೇಳ್ತೇವೆ. ವಸ್ತುವು ದ್ರವ್ಯದ ಶುದ್ಧ ರೂಪ ಅಂತ ಹೇಳ್ತೇವೆ ನಾವು. ಇನ್ನು 2ನೇ ಪ್ರಶ್ನೆ ನೋಡಿ, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸಮರೂಪದ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸ ಅಂದರೆ ಮಿಶ್ರಣದ ವಿಧಗಳಿವೆ ಎರಡು, ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ. ಅವುಗಳ ವ್ಯತ್ಯಾಸವನ್ನು ಕೇಳಿದಾನೆ. 2 ಅಂಕದ ಪ್ರಶ್ನೆ, ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ ಇದು. ಸೊ ನೋಡಿ, ಸಮರೂಪ ಮಿಶ್ರಣದಲ್ಲಿ ಮೊದಲನೇ ಪಾಯಿಂಟು, ಮಿಶ್ರಣದ ಘಟಕಗಳನ್ನು ಬರಿಗಣ್ಣಿನಿಂದ ಗುರುತಿಸಲು ಸಾಧ್ಯವಿಲ್ಲ. ಸಮರೂಪ ಮಿಶ್ರಣದಲ್ಲಿ ಇವುಗಳನ್ನು ನಾವು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇನ್ನು ಅಸಮರೂಪ ಮಿಶ್ರಣದಲ್ಲಿ ನೋಡೋದಾದರೆ ಮಿಶ್ರಣದ ಘಟಕಗಳನ್ನು ಬರಿಗಣ್ಣಿನಿಂದ ಗುರುತಿಸಲು ಸಾಧ್ಯವಿದೆ. ಅಂದರೆ ಈ ಅಸಮರೂಪದ ಮಿಶ್ರಣವನ್ನು ಬರಿಗಣ್ಣಿನಿಂದ ನಾವೇನು ಮಾಡ್ಬೋದು? ಗುರುತಿಸಬಹುದು. ಸಮರೂಪ ಮಿಶ್ರಣದಲ್ಲಿ 2ನೇ ಪಾಯಿಂಟು, ಇಲ್ಲಿ ಘಟಕಗಳು ಏಕರೂಪವಾಗಿ ಹರಡಿಕೊಂಡಿರುತ್ತವೆ. ಸಮರೂಪ ಮಿಶ್ರಣದಲ್ಲಿ ಘಟಕಗಳು ಏನಾಗಿರ್ತಪ್ಪ ಅಂದರೆ ಏಕರೂಪವಾಗಿ ಹರಡಿಕೊಂಡಿರ್ತವೆ. ಇನ್ನು ಅಸಮರೂಪ ಮಿಶ್ರಣದಲ್ಲಿ ಘಟಕಗಳು ಅಸಮರೂಪವಾಗಿ ಅಂದರೆ ವಿವಿಧ ರೀತಿಯಲ್ಲಿ ಏನಾಗ್ತದೆ? ಹರಡಿಕೊಂಡಿರ್ತವೆ, ಬೇರೆ ಬೇರೆ ರೀತಿಯಲ್ಲಿ ಅಂತ. ಓಕೆನಾ? ಉದಾಹರಣೆಯನ್ನು ನೋಡೋದಾದರೆ ಸಮರೂಪ ಮಿಶ್ರಣದಲ್ಲಿ ಉಪ್ಪಿನ ದ್ರಾವಣ, ಹಾಗೆ ಅಸಮರೂಪದ ಮಿಶ್ರಣದಲ್ಲಿ ಉದಾಹರಣೆಯನ್ನು ನೋಡೋದಾದರೆ ಮಣ್ಣು ಮಿಶ್ರಿತ ನೀರು ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಕಲೀಲ ದ್ರಾವಣ ಮತ್ತು ನಿಲಂಬಿತ ಮಿಶ್ರಣ ಪರಸ್ಪರ ಹೇಗೆ ಭಿನ್ನವಾಗಿವೆ ಅಂತ ಕೇಳ್ತಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಕಲೀಲ ದ್ರಾವಣ ಇದು ಅಸಮರೂಪದ ಮಿಶ್ರಣವಾಗಿರ್ತದೆ. ಇನ್ನು ನಿಲಂಬಿತ ಮಿಶ್ರಣ ಇದು ಕೂಡ ಅಸಮರೂಪದ ಮಿಶ್ರಣವಾಗಿರ್ತದೆ. ಇಲ್ಲಿ ದ್ರಾವಣ ಅನ್ನೋದು ಬಂದಿದೆ. ದ್ರಾವಣ ಇದು ಏನಾಗಿರ್ತದಪ್ಪ ಅಂದರೆ ಸಮರೂಪ ಮಿಶ್ರಣವಾಗಿರ್ತದೆ. ಹಾಗೆಯೇ ಕಲೀಲದ ಮಿಶ್ರಣದ ಘಟಕಗಳನ್ನು ಬರಿಗಣ್ಣಿನಿಂದ ನಮಗೆ ಗುರುತಿಸಲು ಸಾಧ್ಯವಿಲ್ಲ. ನಿಲಂಬಿತ ಮಿಶ್ರಣದ ಘಟಕಗಳನ್ನು ಬರಿಗಣ್ಣಿನಿಂದ ಗುರುತಿಸಲು ಸಾಧ್ಯವಿದೆ. ಹಾಗೆ ದ್ರಾವಣದಲ್ಲಿ ಮಿಶ್ರಣದ ಘಟಕಗಳನ್ನು ಬರಿಗಣ್ಣಿನಿಂದ ಗುರುತಿಸಲು ಕೂಡ ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಬಹುದು. ಇನ್ನು 3ನೇ ಅಂಶವನ್ನು ನೋಡೋದಾದರೆ ಕಲೀಲದ ಘಟಕಗಳು ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ. ಹಾಗೆಯೇ ದ್ರಾವಣದ ಘಟಕಗಳು ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ. ಅಷ್ಟೇ ಅಲ್ಲದೆ ನಿಲಂಬಿತ ಮಿಶ್ರಣದಲ್ಲಿ ಇಲ್ಲಿನ ಘಟಕಗಳು ಕೂಡ ಬೆಳಕಿನ ಕಿರಣಗಳನ್ನು ಏನು ಮಾಡಲ್ಲ? ಚದುರಿಸುತ್ತವೆ ಅಂತ ಕೇಳ್ತಾನೆ. ಅಲುಗಾಡಿಸದೆ ಇಟ್ಟಾಗ ಘಟಕಗಳು ತಳ ಸೇರುವುದಿಲ್ಲ. ಅಂದರೆ ಕಲೀಲ ದ್ರಾವಣದಲ್ಲಿ ಅಲುಗಾಡಿಸದೆ ಬಿಟ್ಟಾಗ ಅವು ಏನಾಗಲ್ಲಪ್ಪ ಅಂದರೆ ಘಟಕಗಳು ತಳವನ್ನು ಸೇರುವುದಿಲ್ಲ. ಇನ್ನು ದ್ರಾವಣದಲ್ಲಿ ಅಲುಗಾಡಿಸದೆ ಇಟ್ಟಾಗ ಘಟಕಗಳು ತಳ ಸೇರುವುದಿಲ್ಲ. ಇಲ್ಲೂ ಕೂಡ ಘಟಕಗಳು ಏನಾಗಲ್ಲ? ತಳವನ್ನು ಸೇರುವುದಿಲ್ಲ. ಆದರೆ ನಿಲಂಬಿತ ಮಿಶ್ರಣದಲ್ಲಿ ಘಟಕಗಳು ಏನಾಗ್ತಪ್ಪ ಅಂದರೆ ಅಲುಗಾಡಿಸದೆ ಇಟ್ಟಾಗ ಘಟಕಗಳು ತಳವನ್ನು ಸೇರುತ್ತವೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಕಲೀಲ ದ್ರಾವಣದಲ್ಲಿ ಘಟಕಗಳನ್ನು ಸೋಸುವಿಕೆಯಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಸೋಸುವಿಕೆ ವಿಧಾನದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಅದೇ ರೀತಿ ದ್ರಾವಣದಲ್ಲೂ ಕೂಡ ಘಟಕಗಳನ್ನು ಸೋಸುವಿಕೆ ವಿಧಾನದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಆದರೆ ನಿಲಂಬಿತ ಮಿಶ್ರಣದಲ್ಲಿ ಘಟಕಗಳನ್ನು ಸೋಸುವಿಕೆ ವಿಧಾನದಿಂದ ಏನು ಮಾಡಬಹುದು? ಪ್ರತ್ಯೇಕಿಸಬಹುದು. ಮುಂದಿನ ಪ್ರಶ್ನೆ ನೋಡಿ, ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು 36 ಗ್ರಾಂ ಸೋಡಿಯಂ ಕ್ಲೋರೈಡನ್ನು, ಸೋಡಿಯಂ ಕ್ಲೋರೈಡ್ ಅಂದರೆ NaCl, ಸಾಮಾನ್ಯ ಅಡುಗೆ ಉಪ್ಪು ಐತಲ್ಲ ಅದು, ಅನ್ನು 100 ಗ್ರಾಂ ನೀರಿನಲ್ಲಿ ನೋಡ್ರಿ, ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು 36 ಗ್ರಾಂ ಸೋಡಿಯಂ ಕ್ಲೋರೈಡ್ NaCl ಅನ್ನು 100 ಗ್ರಾಂ ನೀರಿನಲ್ಲಿ 293 ಕೆಲ್ವಿನ್ ತಾಪದಲ್ಲಿ ವಿಲೀನಗೊಳಿಸಬೇಕು. ಇದೇ ತಾಪದಲ್ಲಿ ಆ ದ್ರಾವಣದ ಸಾರತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಹಾಗಾದರೆ ದ್ರವ್ಯದ ರಾಶಿ ಎಷ್ಟಪ್ಪ ಅಂದರೆ 36 ಗ್ರಾಂ, ದ್ರಾವಕದ ರಾಶಿ 100 ಗ್ರಾಂ, ನೀರು ದ್ರಾವಕ ಆಗಿರ್ತದೆ. ಇನ್ನು ದ್ರಾವಣದ ರಾಶಿ 100 + 36 ಗ್ರಾಮ್ ಅಂದರೆ 136 ಗ್ರಾಮ್ ಆಯಿತು. ಹಾಗಾದರೆ ದ್ರಾವಣದ ಸಾರತೆ ಈಕ್ವಲ್ಸ್ ಟು
ದ್ರವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100 ಆಗ್ತದೆ. ದ್ರಾವಣದ ಸಾರತೆ ಈಕ್ವಲ್ಸ್ ಟು 36, ದ್ರವ್ಯದ ರಾಶಿ ಎಷ್ಟಿತ್ತಪ್ಪ 36 ಐತಿ, ಡಿವೈಡೆಡ್ ಬೈ ದ್ರಾವಣದ ರಾಶಿ ಅಂದರೆ 136 ಐತಿ ಇಂಟು 100. ಮಲ್ಟಿಪ್ಲಿಕೇಶನನ್ನು ಮಾಡಿದಾಗ ನಮ್ಗೇನು ಸಿಗ್ತದಪ್ಪ ಅಂದರೆ 26.42 ದ್ರಾವಣದ ಸಾರತೆ ಪರ್ಸೆಂಟೇಜ್ನಲ್ಲಿ ಸಿಗ್ತದೆ. ಇನ್ನು 5ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವಿಂಗಡಿಸಿ ಅಂತ ಕೇಳ್ತಾನೆ. ಮರಗಳನ್ನು ಕಡಿಯುವುದು ಏನಾಗ್ತದಪ್ಪ ಅಂದರೆ ಭೌತ ಬದಲಾವಣೆ ಆಗ್ತದೆ. ಇನ್ನು ನೆಕ್ಸ್ಟು ಹೆಂಚಿನಲ್ಲಿ ಬೆಣ್ಣೆಯನ್ನು ಕರಗಿಸುವುದು, ಇದು ಕೂಡ ಭೌತ ಬದಲಾವಣೆ ಆಗ್ತದೆ. ತುಕ್ಕು ಹಿಡಿಯುತ್ತಿರುವ ಅಲಮಾರು ರಾಸಾಯನಿಕ ಬದಲಾವಣೆ ಆಗ್ತದೆ. ನೀರನ್ನು ಕುದಿಸಿ ಆವಿಯಾಗಿಸುವುದು ಭೌತ ಬದಲಾವಣೆ ಆಗ್ತದೆ. ನೀರಿನಲ್ಲಿ ವಿದ್ಯುತ್ ಪ್ರವಾಹ ಹಾಯಿಸುವುದು ಮತ್ತು ನೀರನ್ನು ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳಾಗಿ ವಿಭಜನೆಗೊಳಿಸುವುದು ರಾಸಾಯನಿಕ ಬದಲಾವಣೆ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹಾಗೆ ನೀರಿನಲ್ಲಿ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ವಿಲೀನಗೊಳಿಸುವುದು ಕೂಡ ಭೌತ ಬದಲಾವಣೆ ಆಗ್ತದೆ. ಕಚ್ಚಾ ಹಣ್ಣುಗಳಿಂದ ರಸಾಯನ ಮಾಡುವುದು ಕೂಡ ಭೌತ ಬದಲಾವಣೆ ಆಗ್ತದೆ. ಹಾಗೆ ಕಾಗದ ಮತ್ತು ಮರವನ್ನು ದಹಿಸುವುದು ಏನಾಗ್ತದಪ್ಪ ಅಂದರೆ ರಾಸಾಯನಿಕ ಬದಲಾವಣೆ ಆಗ್ತದೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು 2ನೇ ಅಧ್ಯಾಯ ಅಂದರೆ ನಮ್ಮ ಸುತ್ತಮುತ್ತಲಿನ ಅಥವಾ ನಮ್ಮ ಸುತ್ತಲಿನ ದ್ರವ್ಯಗಳು ಶುದ್ಧವೇ ಅನ್ನೋ ಒಂದು ಚಾಪ್ಟರ್ನ ಪಾಠದ ಒಳಗಿನ ಪ್ರಶ್ನೆಗಳನ್ನು ಅತ್ಯಂತ ಸರಳ ಮತ್ತು ಸುಲಭವಾದಂಥ ಉತ್ತರಗಳೊಂದಿಗೆ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಾಠದ ಅಂದರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸರಳ ಮತ್ತು ಸುಲಭವಾದಂಥ ಉತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಸೊ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.